ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಮಂತ್ ಎಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ. ನಾನು ಮಾಡ್ತಾ ಇರೋ ವಿಡಿಯೋ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಮಾರ್ಕ್ಸ್ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ. ಇದು ಶಾಶ್ವತವಾಗಿ ಸುಮಾರು ವರ್ಷ ನಿಮ್ಮ ಜೊತೆ ಇರ್ತದೆ ಮಾರ್ಕ್ಸು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮಗೆ ನಾನು ಆಲ್ರೆಡಿ ಹೇಳ್ದಂಗೆ ಈ ಕಾಸ್ಟ್ ಅಕೌಂಟಿಂಗ್ದು ಪ್ರಾಬ್ಲಮ್ ಏನು ಗೊತ್ತಾ? ವರ್ಡಿಂಗ್ಸ್ ಒಂದೇ ಥರದ ವರ್ಡಿಂಗ್ಸ್ನ ಪದೇ ಪದೇ ಯೂಸ್ ಮಾಡ್ತಾ ಇರ್ತಾನೆ, ಅದಕ್ಕೆ ಕನ್ಫ್ಯೂಸ್ ಆಗೋದು. ಸೊ ನೋಡ್ಕೊಳ್ಳಿ ಈ ಫಾರ್ಮುಲಾಸ್ ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ 5ರಿಂದ 10 ಮಾರ್ಕ್ಸು 100ಕ್ಕೆ 100% ಕನ್ಫರ್ಮು, ಸರಿನಾ? ಸೊ ನೋಡ್ಕೊಳ್ರಿ ಚೆನ್ನಾಗಿ ಫಾರ್ಮುಲಾಸ್ ನೋಡ್ಕೊಳ್ಳಿ. ಟೈಮ್ ರೇಟ್ ಸಿಸ್ಟಮಲ್ಲಿ ವೇಜಸ್ ಇಸ್ ಈಕ್ವಲ್ ಟು ಅವರ್ ವರ್ಕ್ಸ್ಡ್ ಆರ್ ಡೇಸ್ ವರ್ಕ್ಡ್ ಇಂಟು ರೇಟ್ ಪರ್ ಅವರ್ ಆರ್ ಡೇ. ಸೊ ಅದೇ ಪೀಸ್ ರೇಟ್ ಸಿಸ್ಟಮಲ್ಲಿ ನಿಮಗೆ ವೇಜಸ್ ಇಸ್ ಈಕ್ವಲ್ ಟು ರೇಟ್ ಪರ್ ಯೂನಿಟ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಟು. ಸೊ ಈ ರೇಟ್ ಪರ್ ಯೂನಿಟ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂತ ಅಂದರೆ ರೇಟ್ ಪರ್ ಅವರ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರು. ಸೊ ಇನ್ಸೆಂಟಿವ್ ಸ್ಕೀಮ್ಸ್ದು ನೋಡೋಣ. ಆಸ್ಲೆ ಪ್ಲ್ಯಾನು, ರೋವನ್ ಪ್ಲ್ಯಾನು. ಬೋನಸ್ ಇಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 100 ಇಂಟು ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಆರ್. ಅದು ನಿಮಗೆ ಆಸ್ಲೆಯಲ್ಲಿ ಬೋನಸ್ ಕ್ಯಾಲ್ಕುಲೇಟ್ ಮಾಡೋದು. ರೋವನಲ್ಲಿ ಬೋನಸ್ ಕ್ಯಾಲ್ಕುಲೇಟ್ ಮಾಡೋದು ಸ್ವಲ್ಪ ಚೇಂಜಸ್ ಆಗುತ್ತೆ. ಬೋನಸಲ್ಲಿ ರೋವನ್ ಪ್ಲಾನಲ್ಲಿ ಬೋನಸ್ ಕ್ಯಾಲ್ಕುಲೇಟ್ ಮಾಡೋದು ಟೈಮ್ ಸೈಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಆರು. ಸೊ ಟೋಟಲ್ ಅರ್ನಿಂಗ್ಸ್ ತಕ್ಕಂದರೆ ಟೈಮ್ ಟೇಕನ್ ಇಂಟು ರೇಟ್ ಪರ್ ಆರ್ ಪ್ಲಸ್ ಬೋನಸ್. ಸೊ ಟೋಟಲ್ ಅರ್ನಿಂಗ್ಸ್ ಎರಡು ಕಡೆನೂ ಸೇಮ್ ಬರುತ್ತೆ. ವೆದರ್ ಇಟ್ ಈಸ್ ಆಸ್ಲೆ ಆರ್ ರೋವನ್, ನಿಮಗೆ ಎರಡು ಕಡೆ ಕೂಡ ಸೇಮ್ ಬರುತ್ತೆ. ಸೊ ಟೈಮ್ ಸೇವ್ಡ್ ಬಂದು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್. ಸೊ ಇದು ಕೂಡ ಸೇಮ್ ಬರುತ್ತೆ ಫ್ರೆಂಡ್ಸ್. ನೀವು ಗಮನದಲ್ಲಿ ಇಡಬೇಕಾಗಿರೋ ಅಂಶ ಏನಪ್ಪ ಅಂದರೆ ಟೋಟಲ್ ಅರ್ನಿಂಗ್ಸು ಟೈಮ್ ಸೇವ್ಡು ಆಸ್ಲೆಯಲ್ಲಿ ಆಗಿರಲಿ ರೋವನ್ ಮೆಥಡಲ್ಲಿ ಆಗಿರಲಿ ಸೇಮ್ ಬರುತ್ತೆ. ಆದರೆ ಬೋನಸ್ ಮಾತ್ರ ಫಾರ್ಮುಲಾ ಚೇಂಜ್ ಆಗುತ್ತೆ. ಸೊ ಒಂದಷ್ಟು ಇಂಟ್ಸ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಅವರ್ಲಿ ರೇಟ್ ಆಫ್ ವೇಜಸ್ ಅಂತ ಕ್ವಶನಲ್ಲಿ ಕೊಟ್ಟಿದ್ರೆ ಅದು ರೇಟ್ ಪರ್ ಅವರ್ ಅಂತ ಅರ್ಥ. ಅಕಸ್ಮಾತ್ ಕ್ವಶನ್ ಪೇಪರಲ್ಲಿ ವೇಜಸ್ ಪರ್ ಯೂನಿಟ್ ಅಂತ ಕೊಟ್ಟಿದ್ರೆ ಅದು ರೇಟ್ ಪರ್ ಯೂನಿಟ್ ಅಂತ ಅರ್ಥ. ಅಕಸ್ಮಾತ್ ಅವ್ರು ಏನಾದರೂ ಡಿಯರ್ನೆಸ್ ಕ್ಯಾಲ್ಕುಲೇಷನ್ಸ್ನ ಕೊಟ್ಟಿದ್ರೆ ಎಫೆಕ್ಟಿವ್ ವೇಜ್ ರೇಟ್ ಪರ್ ಅವರ್ ಅಂತ ಕೊಟ್ಟಿದ್ರೆ ಅದಕ್ಕೆ ಫಾರ್ಮುಲಾ ಬಂದು ಟೋಟಲ್ ಅರ್ನಿಂಗ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅಕಸ್ಮಾತ್ ಡಿಯರ್ನೆಸ್ ಅಲವೆನ್ಸ್ ಏನಾದರೂ ಕೊಟ್ಟಿದ್ರೆ ನೀವು ಟೋಟಲ್ ಅರ್ನಿಂಗ್ಸ್ ಪೂರ್ತಿ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಅದಕ್ಕೆ ಡಿಯರ್ನೆಸ್ ಅಲವೆನ್ಸ್ನ ಆ್ಯಡ್ ಮಾಡೋದು ಅನಿವಾರ್ಯ. ಅದು ಕೂಡ ಇಂಪಾರ್ಟೆಂಟ್ ನೋಟ್. ಸೊ ಸ್ಟ್ಯಾಂಡರ್ಡ್ ಟೈಮ್ ಕೆಲವೊಂದು ಪ್ರಾಬ್ಲಮಲ್ಲಿ ಕೊಟ್ಟಿರಲ್ಲ ನಿಮಗೆ. ಸೊ ಅದಕ್ಕೆ ಫಾರ್ಮುಲಾ ಸ್ಟ್ಯಾಂಡರ್ಡ್ ಟೈಮ್ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಔಟ್ಪುಟ್ ಇಂಟು ಸ್ಟ್ಯಾಂಡರ್ಡ್ ಟೈಮ್ ಅವರ್ಸ್ ಗಿವನ್ ಇನ್ ಕ್ವಶನ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಯೂನಿಟ್ಸ್ ಗಿವನ್ ಇನ್ ದ ಕ್ವಶನ್. ಸೊ ಫ್ರೆಂಡ್ಸ್ ಇದಿಷ್ಟು ನೆನ್ಪಿಡಿ. ನಿಮಗೆ ಎಲ್ಲಿ ಗೊತ್ತಾ ನೀವು ಟೋಪಿ ಹಾಕೋದು ನಿಮಗೆ ಎಕ್ಸಾಮಿನರು ಈ ಫಾರ್ಮುಲಾಸಲ್ಲೇ ನಿಮಗೆ ಟೋಪಿ ಹಾಕೋದು. ಯಾವುದು ಇವೆಲ್ಲ ಕಾನ್ಸಿಕ್ಯೂಟಿವ್ ಟೈಮ್ಸಲ್ಲಿ ರಿಪೀಟ್ ಹೊಡೆಯುತ್ತೆ. ಸೊ ನಿಮಗೆ ಅದಕ್ಕೆ ಇಲ್ಲಿ ಎಲ್ಲ ಒಂದು ಕನ್ಫ್ಯೂಸ್ ಆಗುತ್ತೆ. ನೋಡಿ ಬೋನಸ್ ಕ್ಯಾಲ್ಕುಲೇಟ್ ಮಾಡುವಾಗ ರೋವನಲ್ಲಿ ನೀವು ಒಂದಷ್ಟು ಟ್ರಿಕ್ಸ್ನ ಯೂಸ್ ಮಾಡಬೇಕು ಈ ಸಬ್ಜೆಕ್ಟ್ನ ಹ್ಯಾಕ್ ಮಾಡಬೇಕಂದ್ರೆ, ಇಲ್ಲಾಂದ್ರೆ ಹ್ಯಾಕ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಟೈಮು ತದ್ವಿರುದ್ಧವಾಗಿ ಒಂದು ಮೇಲೆ ಒಂದು ಕೆಳಗಡೆ ಬರುತ್ತೆ. ಸೊ ಹಿಂಗೆ ಬಂದಾಗ ಮಾತ್ರ ಇದು ಫಾರ್ಮುಲಾ ಕರೆಕ್ಟ್ ಆಗಿರುತ್ತೆ. ಮೊದಲು ಫಸ್ಟ್ ಇಂಪ್ಯಾಕ್ಟ್, ಸೆಕೆಂಡ್ ಇಂಪ್ಯಾಕ್ಟ್, ಇದೊಂದು ಕ್ರಾಸ್ ಲೈನ್ ಹೋಗುತ್ತೆ ಟೈಮ್ 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 ಅಂತ. ಟೈಮ್ ಟೇಕನ್ ಅನ್ನೋದು ಹಿಂಗೆ ಬರೆದಿದ್ದೀನಿ ನೋಡಿ. ಸೊ ನಾನು ವರ್ಡಿಂಗ್ಸ್ ಯಾವ ರೀತಿ ಬರೆದಿದ್ದೀನಿ, ಯಾಕೆ ಈ ಥರ ಅಂಡರ್ಲೈನ್ ಮಾಡಿದ್ದೀನಿ, ಎರಡು ಕಾನ್ಸಿಕ್ಯೂಟಿವ್ಲಿ ರಿಪೀಟೆಡು. ಸೊ ಅದಕ್ಕೆ ಅಂಡರ್ಲೈನ್ ಮಾಡಿದ್ದೀನಿ. ಸೊ ಕೆಲವೊಂದು ಅಂಶನ ಗಮನ ವಹಿಸಿದ್ರೇ ನಿಮಗೆ ಅದು ಈಸಿಲಿ ಗೊತ್ತಾಗೋದು. ಸೊ ಇವೆಲ್ಲ ನಿಮಗೆ ಫಾರ್ಮುಲಾ ಬೇಸ್ಡು ಆರಾಮಾಗಿ 5ರಿಂದ 10 ಮಾರ್ಕ್ಸ್ ತಗೊಳ್ಬೋದು. ಹಂಗಂತ ಅಂದ್ಬಿಟ್ಟು ಫಾರ್ಮುಲಾಸ್ನ ಓದಿಲ್ಲ ಹಂಗೆ ಹೋಗಿ ಬರಿತೀನಿ ಅಂದರೆ ನೀವು ಅಲ್ಲೇ ನಿಮ್ಮದು ಸಬ್ಜೆಕ್ಟು. ಸೊ ಫಾರ್ಮುಲಾಸ್ನ ಚೆನ್ನಾಗಿ ಓದ್ಕೊಳ್ರಪ್ಪ, ಚೆನ್ನಾಗಿ ಓದ್ಕೊಂಡು ಹೋಗಿ ಬರೀರಿ. ಸೊ ಇಲ್ಲೊಂದಷ್ಟು ಇಂಟ್ಸ್ ಕೊಟ್ಟಿದ್ದೀನಿ, ಇದು ಯಾಕೆ ಅಂತ ತಿಳ್ಕೊಬಿಡ್ರಿ. ನಿಮ್ಮ ಜೀವನದಲ್ಲಿ ನೀವು 5ಕ್ಕೆ 5, 10ಕ್ಕೆ ತೆಗಿತೀರಾ, 15ಕ್ಕೆ 15, 12ಕ್ಕೆ 12 ತೆಗಿತೀರಾ, ಔಟ್ ಆಫ್ ಔಟ್ ತೆಗಿತೀರಾ. ಏನಂದರೆ ಇಲ್ಲಿ ಇಂಟ್ಸ್ ಕೊಟ್ಟಿದ್ದೀನಲ್ಲ, ನಾನು ಯಾಕೆ ಈ ಥರ ಇಂಟ್ಸ್ ಮಾಡಿದ್ದೀನಿ, ಇದಕ್ಕೆ ಕ್ವಶನಲ್ಲಿ ಹೆಂಗೆ ರಿಲೇಟಿವ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನೀವು ಅಷ್ಟು ಅರ್ಥ ಮಾಡ್ಕೊಂಡ್ರೆ ನೀವು ಇದನ್ನು 100%, 100ಕ್ಕೆ 100% ಕಲ್ತಿದ್ದೀರಾ ಅಂತ ಅರ್ಥ, ಸರಿನಾ? ಮನೆಗೆ ಹೋದ್ಮೇಲೆ ಕ್ಲೀನಾಗಿ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ, ವರ್ಕೌಟ್ ಮಾಡಿ ಪ್ರಾಬ್ಲಮ್ಸ್ನ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸರಿನಾ? ಇದು ಕಾಸ್ಟ್ ಅಕೌಂಟ್ಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಫಾರ್ಮುಲಾಸು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಆದಷ್ಟು ವೀಡಿಯೋನ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗಬೇಕು. ಸೊ ಇದೆಲ್ಲ ನಾನು ಯಾಕೆ ಒಂದು ಕಡೆ ಇಂಟಿಗ್ರೇಟೆಡಾಗಿ ನೋಟ್ ಡೌನ್ ಮಾಡಿದ್ದೀನಿ ಅಂತಂದರೆ ನೋಡಿ, ಸಿಂಪಲಾಗಿ ಒಂದೇ ಒಂದು ಪೇಜು
ಈ ಸಿಂಪಲಾಗಿ ಒಂದೇ ಒಂದು ಪೇಜ್ ಇರೋದನ್ನ ನಿಮ್ಮ ಕ್ಲಾಸ್ ವರ್ಕಲ್ಲಿ ಎಲ್ಲೆಲ್ಲೋ ಬರೆದಿರ್ತೀರ ನೀವು, ಎಕ್ಸಾಮ್ ಟೈಮ್ಗೆ ಅದು ನಿಮ್ಗೆ ಸಿಗಲ್ಲ. ಇಲ್ಲಿ ಒಟ್ಟು 5 ಅಂಶಗಳನ್ನ ಇಲ್ಲಿ ಬರೆದಿದ್ದೀನಿ ನಾನು, ಏನೇನು ಗಮನಿಸಬೇಕು ನೀವು ಕ್ವಶನಲ್ಲಿ ಅಂತ. ಸೊ ಇದೆಲ್ಲ ಬರ್ದಿರಲ್ಲ ನೀವು, ಬರೀ ಫಾರ್ಮುಲಾಸ್ ಈ ಟೇಬಲು ಬರ್ಕೊಂಡು ಹೋಗ್ಬಿಟ್ಟು ನೀವು ಎಕ್ಸಾಮಲ್ಲಿ ಬರೆದ್ರೆ ನೀವು ಇದಾಗಲ್ಲ, ಏಳಿಗೆ ಆಗಲ್ಲ. ಸೊ ಇಲ್ಲಿ 5 ಅಂಶಗಳನ್ನ ಗಮನಿಸ್ಬೇಕು, ಎಂಥ ಒಂದು ಸಂದರ್ಭದಲ್ಲಿ ಏನೇನು ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದೀನಿ ನಾನು ಕೆಳಗಡೆ. ಸೊ ಇದಿಷ್ಟನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈ ಒಂದು ಸಬ್ಜೆಕ್ಟಲ್ಲಿ ಒಂದು ಉತ್ತಮವಾದ ಮಾರ್ಕ್ಸ್ನ ತೆಗಿಬೋದು ಫ್ರೆಂಡ್ಸ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತೆ ಪದೇ ಹೇಳ್ತಾ ಇರ್ತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಜೀವನ ಉದ್ಧಾರ ಆಗೋದು ಹಲವಾರು ವೀಡಿಯೋ ನಾನು ಮಾಡಬೇಕಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನನ್ನ ಚಾನಲ್ನ ಶೇರ್ ಮಾಡಬೇಕು. ಯಾಕೆಂದರೆ ನಾನು ಇಷ್ಟೊಂದು ಕಷ್ಟಪಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ನಿಮ್ಮದು ಒಂದು ಸಣ್ಣ ಕೃತಜ್ಞತೆ. ಸರಿನಾ ಫ್ರೆಂಡ್ಸ್? ಥ್ಯಾಂಕ್ ಯು. ಪ್ಲೀಸ್ ರೀಡ್ ದೀಸ್ ಫಾರ್ಮುಲಾಸ್ ಎನ್ ನಂಬರ್ ಆಫ್ ಟೈಮ್ಸ್, ಮಲ್ಟಿಪಲ್ ಟೈಮ್ಸ್ in your mind to get wonderful marks.